ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 10th ಜೂನ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಚ್ ಪ್ಲೇಸ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ಉತ್ತರಾಖಂಡ್ಸ್ ನ್ಯೂ ಸಮ್ಮರ್ ಕ್ಯಾಪಿಟಲ್? ಯಾವ ಸ್ಥಳವನ್ನು ಉತ್ತರಾಖಂಡದ ಹೊಸ ಬೇಸಿಗೆ ರಾಜಧಾನಿ ಎಂದು ಘೋಷಿಸಲಾಗಿದೆ? ನ್ಯೂ ಸಮ್ಮರ್ ಕ್ಯಾಪಿಟಲ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಭರಾರಿ ಸೇನ್. ಚಮೋಲಿ ಜಿಲ್ಲೆಯ ಭರಾರಿ ಸೇನ್ ಗೈರ್ಸೇನ್ ಉತ್ತರಾಖಂಡದ ಹೊಸ ಬೇಸಿಗೆ ರಾಜಧಾನಿಯಾಗಿ ಘೋಷಿಸಲಾಗಿದೆ. ಸೊ ಉತ್ತರಾಖಂಡದ ಸಮ್ಮರ್ ಕ್ಯಾಪಿಟಲ್ ಭರಾರಿ ಸೇನ್. ಉತ್ತರಾಖಂಡ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಉತ್ತರಾಖಂಡದ ಗವರ್ನರ್ ಬೇಬಿ ರಾಣಿ ಮೌರ್ಯ, ಉತ್ತರಾಖಂಡದ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್. ಇನ್ನು ಉತ್ತರಾಖಂಡ್ ಡೇ ಸ್ನೇಹಿತರೆ 9th ನವೆಂಬರ್ರಂದು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ, ಉತ್ತರಾಖಂಡದ ರಾಜ್ಯಸಭಾ ಸೀಟ್ಸ್ 3 ಆ್ಯಂಡ್ ಲೋಕಸಭಾ ಸೀಟ್ಸ್ ಸ್ನೇಹಿತರೆ 5. ಉತ್ತರಾಖಂಡದ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್ ನೋಡೋದಾದರೆ ಸ್ನೇಹಿತರೆ, ರಾಜಾಜಿ ನ್ಯಾಷನಲ್ ಪಾರ್ಕ್, ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್, ಗಂಗೋತ್ರಿ ನ್ಯಾಷನಲ್ ಪಾರ್ಕ್, ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಆ್ಯಂಡ್ ನಂದಾದೇವಿ ನ್ಯಾಷನಲ್ ಪಾರ್ಕ್. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. Several lawmakers from around the world have found an inter-parliamentary alliance to counter which nation? ಯಾವ ರಾಷ್ಟ್ರವನ್ನು ಎದುರಿಸಲು ವಿಶ್ವಾದ್ಯಂತ ಹಲವಾರು ಶಾಸಕರು ಅಂತರ್ ಸಂಸದೀಯ ಒಕ್ಕೂಟವನ್ನು ರಚಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಚೈನಾ. US ಮತ್ತು UK, ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಸೇರಿದಂತೆ 8 ದೇಶಗಳ ಹಿರಿಯ ಶಾಸಕರು ಒಗ್ಗೂಡಿ ಚೀನಾವನ್ನು ಎದುರಿಸಲು ಹೊಸ ಅಂತರ್ ಸಂಸದೀಯ ಒಕ್ಕೂಟವನ್ನು ರಚಿಸಿದ್ದಾರೆ. ಜಾಗತಿಕ ವ್ಯಾಪಾರ, ಮಾನವ ಹಕ್ಕುಗಳ ಮತ್ತು ಸುರಕ್ಷತೆಗೆ ಚೀನಾದ ಹೆಚ್ಚುತ್ತಿರುವ ಬೆದರಿಕೆಯನ್ನು ಎದುರಿಸಲು ಈ ಮೈತ್ರಿಯನ್ನು ಉದ್ದೇಶಿಸಿದೆ. ಹೂ ಹ್ಯಾಸ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಅರ್ಪಿಟ್ ಏರ್ಬೋರ್ನ್ ರೆಸ್ಕ್ಯೂ ಪಾಡ್? ಅರ್ಪಿಟ್ ವಾಯುಗಾಮಿ ಪಾರುಗಾಣಿಕಾ ಪಾಡ್ ಅನ್ನು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಇಂಡಿಯನ್ ಏರ್ಫೋರ್ಸ್. ಭಾರತೀಯ ವಾಯುಪಡೆಯು ಇಂಡಿಯನ್ ಏರ್ಫೋರ್ಸ್ ಪ್ರತ್ಯೇಕ ಸಾರಿಗೆಗಾಗಿ ಅರ್ಪಿಟ್ ವಾಯುಗಾಮಿ ಪಾರುಗಾಣಿಕಾ ಪಾಡ್ ಅನ್ನು ಅಭಿವೃದ್ಧಿಪಡಿಸಿ ತಯಾರಿಸಿದೆ. ಆ್ಯಂಡ್ ಸ್ನೇಹಿತರೆ, ದೂರದ ಮತ್ತು ಎತ್ತರದ ಪ್ರದೇಶಗಳಿಂದ ಕೋವಿಡ್-19 ಸೇರಿದಂತೆ ಸಾಂಕ್ರಾಮಿಕ ಕಾಯಿಲೆಗಳಿಂದ ತೀವ್ರವಾಗಿ ಅನಾರೋಗ್ಯ ಪೀಡಿತ ರೋಗಿಗಳನ್ನು ಸ್ಥಳಾಂತರಿಸಲು ಈ ಪಾರುಗಾಣಿಕಾ ಪಾಡನ್ನು ಬಳಸಲಾಗುತ್ತದೆ. ಸೊ ಭಾರತೀಯ ವಾಯುಪಡೆಯದು ಮುಖ್ಯಸ್ಥರು ಸ್ನೇಹಿತರೆ ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ. ಇಂಡಿಯಾ ಸೈನ್ಡ್ an agreement recently with which nation to boost cooperation in the power sector? ವಿದ್ಯುತ್ ಕ್ಷೇತ್ರದಲ್ಲಿ ಸಹಕಾರವನ್ನು ಹೆಚ್ಚಿಸಲು ಭಾರತವು ಯಾವ ರಾಷ್ಟ್ರದೊಂದಿಗೆ ಇತ್ತೀಚೆಗೆ ಒಪ್ಪಂದಕ್ಕೆ ಸಹಿ ಹಾಕಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಡೆನ್ಮಾರ್ಕ್. ಭಾರತ ಮತ್ತು ಡೆನ್ಮಾರ್ಕ್, ಇಂಡಿಯಾ ಮತ್ತು ಡೆನ್ಮಾರ್ಕ್ ವಿದ್ಯುತ್ ಕ್ಷೇತ್ರದಲ್ಲಿ ಸಹಕಾರವನ್ನು ಅಭಿವೃದ್ಧಿಪಡಿಸಲು ಒಪ್ಪಂದಕ್ಕೆ ಸಹಿ ಹಾಕಿವೆ. ಸಮಾನತೆ ಮತ್ತು ಪರಸ್ಪರ ಲಾಭದ ಆಧಾರದ ಮೇಲೆ ವಿದ್ಯುತ್ ಕ್ಷೇತ್ರದಲ್ಲಿ ಪವರ್ ಸೆಕ್ಟರ್ನಲ್ಲಿ ಉಭಯ ದೇಶಗಳ ನಡುವೆ ಬಲವಾದ, ಆಳವಾದ ಮತ್ತು ದೀರ್ಘಕಾಲೀನ ಸಹಕಾರವನ್ನು ಬೆಳೆಸುವುದು ಈ ಒಪ್ಪಂದದ ಮುಖ್ಯ ಉದ್ದೇಶವಾಗಿದೆ. ಡೆನ್ಮಾರ್ಕ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಡೆನ್ಮಾರ್ಕ್ದು ಕ್ಯಾಪಿಟಲ್ ಕೋಪನ್ ಹೇಗನ್, ಡೆನ್ಮಾರ್ಕ್ದು ಕರೆನ್ಸಿ ಡ್ಯಾನಿಶ್ ಕ್ರೋನ್, ಆ್ಯಂಡ್ ಡೆನ್ಮಾರ್ಕ್ದು ಪ್ರೈಮ್ ಮಿನಿಸ್ಟರ್ ಸ್ನೇಹಿತರೆ ಮೆಟ್ಟೆ ಫ್ರೆಡ್ರಿಕ್ಸನ್, ಆ್ಯಂಡ್ ಡೆನ್ಮಾರ್ಕ್ದು ಪಾರ್ಲಿಮೆಂಟ್ದು ಹೆಸರು ಸ್ನೇಹಿತರೆ ಫಾಲ್ಕೆಟಿಂಗೆಟ್. ವಿಚ್ ಸ್ಟೇಟ್ ಹ್ಯಾಸ್ ಮೇಡ್ ಬಂದೇ ಉತ್ಕಾಲ ಜಾನನಿ ಆಸ್ ಇಟ್ಸ್ ಸ್ಟೇಟ್ ಸಾಂಗ್? ಯಾವ ರಾಜ್ಯವು ಬಂದೇ ಉತ್ಕಾಲ ಜಾನನಿಯನ್ನು ತನ್ನ ಸ್ಟೇಟ್ ಸಾಂಗ್ ಆಗಿ ಘೋಷಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಒಡಿಶಾ. ಜೂನ್ 7ರಂದು ಒಡಿಶಾ ಕ್ಯಾಬಿನೆಟ್ ಬಂಡೆ ಉತ್ಕಾಲ ಜಾನನಿಯನ್ನು ತನ್ನ ಸ್ಟೇಟ್ ಸಾಂಗ್ ಆಗಿ ಘೋಷಣೆ ಮಾಡಿದೆ. ಆ್ಯಂಡ್ ಸ್ನೇಹಿತರೆ, ಕೋವಿಡ್ ಯೋಧರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಹಾಡನ್ನು ಹಾಡಬೇಕೆಂದು ಒಡಿಶಾದ ಮುಖ್ಯಮಂತ್ರಿ ರಾಜ್ಯದ ಎಲ್ಲ ಜನರನ್ನು ಒತ್ತಾಯಿಸಿದ 1 ವಾರದ ನಂತರ ಈ ಕ್ರಮವೂ ಬಂದಿದೆ. ಒಡಿಶಾದ ಗವರ್ನರ್ ಸ್ನೇಹಿತರೆ ಗಣೇಶ್ ಲಾಲ್,
ಒಡಿಶಾದು ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್. ಸೊ ಒಡಿಶಾದು ಹೊಸ ಸ್ಟೇಟ್ ಸಾಂಗ್ ಬಂಡೆ ಉತ್ಕಲ ಜನನಿ. ವಿಚ್ ಯೂನಿಯನ್ ಟೆರಿಟರಿ ಹ್ಯಾಸ್ ಟಾಪ್ ಇಂಡಿಯಾಸ್ ಫುಡ್ ಸೇಫ್ಟಿ ಇಂಡೆಕ್ಸ್? ಭಾರತದ ಆಹಾರ ಸುರಕ್ಷತಾ ಸೂಚ್ಯಾಂಕದಲ್ಲಿ ಯಾವ ಕೇಂದ್ರ ಪ್ರದೇಶ ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಚಂಡೀಗಢ. ಯೂನಿಯನ್ ಟೆರಿಟರೀಸ್ನಲ್ಲಿ ಚಂಡೀಗಢ ಭಾರತದ ಆಹಾರ ಸುರಕ್ಷತಾ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿದೆ. ಆ್ಯಂಡ್ ಚಂಡೀಗಢ ನಂತರ ಸ್ನೇಹಿತರೆ ಡೆಲ್ಲಿ 2ನೇ ಸ್ಥಾನದಲ್ಲಿದೆ. ಅಂಡಮಾನ್ ಆ್ಯಂಡ್ ನಿಕೋಬಾರ್ 3ನೇ ಸ್ಥಾನದಲ್ಲಿದೆ. ಆ್ಯಂಡ್ ಸ್ನೇಹಿತರೆ ಫಸಾಯ್ ಜೂನ್ 7ರಂದು ವಿಶ್ವ ಆಹಾರ ಸುರಕ್ಷತಾ ದಿನಾಚರಣೆಯ ನೆನಪಿಗಾಗಿ ವೆಬಿನಾರ್ ಸಂದರ್ಭದಲ್ಲಿ ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಾಂಕದ ಫಲಿತಾಂಶಗಳನ್ನು ಪ್ರಕಟಿಸಿತು. ಫಸಾಯ್ದು ಫುಲ್ ಫಾರ್ಮ್ ಸ್ನೇಹಿತರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಫಸಾಯ್ ಈ ಸೂಚ್ಯಾಂಕವನ್ನು ಬಿಡುಗಡೆ ಮಾಡಿದೆ. ವಿಚ್ ಸ್ಟೇಟ್ ಟಾಪ್ ಇಂಡಿಯಾಸ್ ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್ ಅಮಾಂಗ್ ಲಾರ್ಜೆಸ್ಟ್ ಸ್ಟೇಟ್ಸ್? ದೊಡ್ಡ ರಾಜ್ಯಗಳಲ್ಲಿ ಭಾರತದ ರಾಜ್ಯ ಆಹಾರ ಸುರಕ್ಷತಾ ಸೂಚ್ಯಾಂಕದಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಗುಜರಾತ್ ರಾಜ್ಯ. ಜೂನ್ 7ರಂದು ಫಸಾಯ್ ನೀಡಿದ ಮಾಹಿತಿಯ ಪ್ರಕಾರ ಗುಜರಾತ್ ಭಾರತದ ಆಹಾರ ಸುರಕ್ಷತಾ ಸೂಚ್ಯಾಂಕದಲ್ಲಿ ದೊಡ್ಡ ರಾಜ್ಯಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಆ್ಯಂಡ್ ಸ್ನೇಹಿತರೆ ಸಣ್ಣ ರಾಜ್ಯಗಳಲ್ಲಿ ಸ್ಮಾಲ್ ಸ್ಟೇಟ್ಸಲ್ಲಿ ಗೋವಾ ರಾಜ್ಯ ಅಗ್ರಸ್ಥಾನದಲ್ಲಿದೆ. ನೆಕ್ಸ್ಟ್ ಸ್ನೇಹಿತರೆ ಆಹಾರ ಸುರಕ್ಷತೆಯಲ್ಲಿ ಗುಜರಾತ್ ನಂತರ ಸ್ನೇಹಿತರೆ ತಮಿಳುನಾಡು 2nd ಸ್ಥಾನದಲ್ಲಿದೆ. ಆ್ಯಂಡ್ ಮಹಾರಾಷ್ಟ್ರ 3ನೇ ಸ್ಥಾನದಲ್ಲಿದೆ. ಆ್ಯಂಡ್ ಸ್ನೇಹಿತರೆ ಸಣ್ಣ ರಾಜ್ಯಗಳಲ್ಲಿ ಸ್ಮಾಲ್ ಸ್ಟೇಟ್ಸಲ್ಲಿ ಗೋವಾ 1ನೇ ಸ್ಥಾನ, ಮಣಿಪುರ್ 2ನೇ ಸ್ಥಾನ ಆ್ಯಂಡ್ ಮೇಘಾಲಯ 3ನೇ ಸ್ಥಾನದಲ್ಲಿದೆ. ಆ್ಯಂಡ್ ಸ್ನೇಹಿತರೆ ಈ ವರದಿಯನ್ನು ಫಸಾಯ್ ಬಿಡುಗಡೆ ಮಾಡಿದೆ. ಫಸಾಯ್ದು ಫುಲ್ ಫಾರ್ಮ್ ಸ್ನೇಹಿತರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಫಸಾಯ್ ಬಗ್ಗೆ ನೋಡೋದಾದರೆ ಫಸಾಯ್ದು ಸ್ಥಾಪನೆ ಸ್ನೇಹಿತರೆ ಆಗಸ್ಟ್ 2011ನಲ್ಲಿ ಆಗಿದೆ. ಫಸಾಯ್ದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಆ್ಯಂಡ್ ಫಸಾಯ್ದು ಪ್ರಸ್ತುತ ಚೇರ್ಪರ್ಸನ್ ಸ್ನೇಹಿತರೆ ರೀತಾ ತೆವಾತಿಯಾ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವಿಚ್ ನೇಷನ್ ಹ್ಯಾಸ್ ಡಿಕ್ಲೇರ್ಡ್ ಇಟ್ ಸೆಲ್ಫ್ ಕೋವಿಡ್-19 ವೈರಸ್ ಫ್ರೀ? ಯಾವ ರಾಷ್ಟ್ರವು ತನ್ನನ್ನು ಕೋವಿಡ್-19 ವೈರಸ್ ಮುಕ್ತ ಎಂದು ಘೋಷಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ನ್ಯೂಜಿಲೆಂಡ್. ತನ್ನ ಕೊನೆಯ ಕೊರೋನಾ ವೈರಸ್ ರೋಗಿಯ ಚೇತರಿಕೆಯ ನಂತರ ನ್ಯೂಜಿಲೆಂಡ್ ತನ್ನನ್ನು ಕೋವಿಡ್-19 ಮುಕ್ತ ಎಂದು ಘೋಷಿಸಿದೆ. ಕೋವಿಡ್-19 ಫ್ರೀ. ಇದರೊಂದಿಗೆ ಸ್ನೇಹಿತರೆ ಸಾಮಾಜಿಕ ದೂರ ಮತ್ತು ಸಾರ್ವಜನಿಕ ಕೂಟಗಳ ಮೇಲಿನ ನಿರ್ಬಂಧಗಳು ಸೇರಿದಂತೆ ವೈರಸ್ ಅನ್ನು ಒಳಗೊಂಡಿರುವ ಎಲ್ಲ ನಿರ್ಬಂಧಗಳನ್ನು ರಾಷ್ಟ್ರ ತೆಗೆದುಹಾಕಲಿದೆ. ಸೊ ನ್ಯೂಜಿಲೆಂಡ್ ಕೋವಿಡ್-19 ಫ್ರೀ ಆಗಿದೆ. ನ್ಯೂಜಿಲೆಂಡ್ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ನ್ಯೂಜಿಲೆಂಡ್ದು ಕ್ಯಾಪಿಟಲ್ ವೆಲ್ಲಿಂಗ್ಟನ್. ನ್ಯೂಜಿಲೆಂಡ್ದು ಕರೆನ್ಸಿ ನ್ಯೂಜಿಲೆಂಡ್ ಡಾಲರ್. ಆ್ಯಂಡ್ ನ್ಯೂಜಿಲೆಂಡ್ದು ಪ್ರೈಮ್ ಮಿನಿಸ್ಟರ್ ಸ್ನೇಹಿತರೆ ಜಸಿಂಡಾ ಎರ್ಡನ್. UN ರಷ್ಯನ್ ಲ್ಯಾಂಗ್ವೇಜ್ ಡೇ ವಾಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್? UN ರಷ್ಯಾ ಭಾಷಾ ದಿನವನ್ನು ಪ್ರತಿ ವರ್ಷ ಡ್ಯಾಶ್ ರಂದು ಆಚರಿಸಲಾಗುತ್ತದೆ. UN ರಷ್ಯನ್ ಲ್ಯಾಂಗ್ವೇಜ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜೂನ್ 6. ಬಹುಭಾಷಾ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಮತ್ತು ಜೂನ್ 6, 1799ರಂದು ಜನಿಸಿದ ಪ್ರಸಿದ್ಧ ರಷ್ಯಾದ ಕವಿ ಅಲೆಕ್ಸಾಂಡರ್ ಪುಸ್ಕಿನ್ ಅವರ ಜನ್ಮದಿನವನ್ನು ಆಚರಿಸಲು ಜೂನ್ 6 ಅನ್ನು ಯುನೈಟೆಡ್ ನೇಷನ್ಸ್ ವಾರ್ಷಿಕವಾಗಿ ರಷ್ಯಾದ ಭಾಷಾ ದಿನವಾಗಿ ಆಚರಿಸಲಾಗುತ್ತದೆ. UN ರಷ್ಯನ್ ಲ್ಯಾಂಗ್ವೇಜ್ ಡೇ. ಆ್ಯಂಡ್ ಸ್ನೇಹಿತರೆ ಮೊದಲ UN ರಷ್ಯನ್ ಭಾಷಾ ದಿನವನ್ನು 2010ರಲ್ಲಿ ಆಚರಿಸಲಾಯಿತು. ಆ್ಯಂಡ್ ಸ್ನೇಹಿತರೆ UN ಎಲ್ಲ 6 ಅಧಿಕೃತ ಭಾಷೆಗಳ ಅರೇಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯಾ ಮತ್ತು ಸ್ಪ್ಯಾನಿಷ್ ಈ ಲ್ಯಾಂಗ್ವೇಜ್ದು ಇತಿಹಾಸ, ಸಂಸ್ಕೃತಿ ಮತ್ತು ಅಭಿವೃದ್ಧಿಯ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಉದ್ದೇಶವಾಗಿದೆ. ಸೊ UN ರಷ್ಯನ್ ಲ್ಯಾಂಗ್ವೇಜ್ ಡೇ ಜೂನ್ 6ರಂದು ಆಚರಿಸಲಾಗುತ್ತದೆ. ಸ್ನೇಹಿತರೆ ಇಂಪಾರ್ಟೆಂಟ್ UN ಲ್ಯಾಂಗ್ವೇಜಸ್ ಡೇ ನೋಡಿ. ಫಸ್ಟ್ ಸ್ನೇಹಿತರೆ ಫ್ರೆಂಚ್ ಲ್ಯಾಂಗ್ವೇಜ್ ಡೇ ಮಾರ್ಚ್ 20ನಲ್ಲಿ ಆಚರಿಸಲಾಗುತ್ತದೆ. ಅದಾದಮೇಲೆ ಸ್ನೇಹಿತರೆ ಚೈನೀಸ್ ಲ್ಯಾಂಗ್ವೇಜ್ ಡೇ ಏಪ್ರಿಲ್ 20. ನೆಕ್ಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಡೇ ಏಪ್ರಿಲ್ 23. ಆ್ಯಂಡ್ ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಡೇ ಏಪ್ರಿಲ್ 23.
ಆ್ಯಂಡ್ ಲಾಸ್ಟಲ್ಲಿ ಸ್ನೇಹಿತರೆ ಅರೇಬಿಕ್ ಲ್ಯಾಂಗ್ವೇಜ್ ಡೇ ಡಿಸೆಂಬರ್ 18. ಆ್ಯಂಡ್ ಸ್ನೇಹಿತರೆ ರಷ್ಯನ್ ಲ್ಯಾಂಗ್ವೇಜ್ ಡೇ ಜೂನ್ 6 ಆಚರಿಸಲಾಗುತ್ತದೆ. ನೇಮ್ ದ ಏರ್ಪೋರ್ಟ್ ವಿಚ್ ರಿಸೀವ್ಡ್ ಪ್ಲಾಟಿನಮ್ ರೆಕಗ್ನಿಷನ್ ಇನ್ ದ ACI ಏಷ್ಯಾ ಪ್ಯಾಸಿಫಿಕ್ ಗ್ರೀನ್ ಏರ್ಪೋರ್ಟ್ಸ್ ರೆಕಗ್ನಿಷನ್ 2020. ACI ಏಷ್ಯಾ ಪ್ಯಾಸಿಫಿಕ್ ಹಸಿರು ವಿಮಾನ ನಿಲ್ದಾಣಗಳ ಗುರುತಿಸುವಿಕೆ 2020ರಲ್ಲಿ ಪ್ಲಾಟಿನಮ್ ರೆಕಗ್ನಿಷನ್ ಪಡೆದ ವಿಮಾನ ನಿಲ್ದಾಣವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ರಾಜೀವ್ ಗಾಂಧಿ ಹೈದರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಜೂನ್ 5 ಏಷ್ಯಾ ಪ್ಯಾಸಿಫಿಕ್ ವಾರ್ಷಿಕ ಹಸಿರು ವಿಮಾನ ನಿಲ್ದಾಣ ರೆಕಗ್ನಿಷನ್ 2020ಕ್ಕೆ ವಿಮಾನ ನಿಲ್ದಾಣಗಳ ಕೌನ್ಸಿಲ್ ಇಂಟರ್ನ್ಯಾಷನಲ್ ACI ತಮ್ಮ ಪರಿಣಾಮಕಾರಿ ನೀರಿನ ನಿರ್ವಹಣೆಗಾಗಿ ರಾಜೀವ್ ಗಾಂಧಿ ಹೈದರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟಕ್ಕೆ ಪ್ಲಾಟಿನಂ ಗುರುತಿಸುವಿಕೆಯನ್ನು ನೀಡಿತು. ACI ಅಂದರೆ ಸ್ನೇಹಿತರೆ ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್. ಆ್ಯಂಡ್ ACIದು ಡೈರೆಕ್ಟರ್ ಜನರಲ್ ಏಂಜೆಲಾ ಗಿಟ್ಟೆನ್ಸ್. ಸೊ ACI ಹೈದರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಪ್ಲಾಟಿನಂ ರೆಕಗ್ನಿಷನ್ ಅನ್ನು ನೀಡಿತು. ಹೂ ವಾಸ್ ಅಪಾಯಿಂಟೆಡ್ ಆಸ್ ದ ಫಸ್ಟ್ ಇಂಡಿಯನ್ ಒರಿಜಿನ್ ಚೇರ್ಮನ್ ಆಫ್ ಬ್ಯಾಫ್ಟಾ? ಯಾರು ಬ್ಯಾಫ್ಟಾನ ಮೊದಲನೇ ಭಾರತೀಯ ಮೂಲದ ಅಧ್ಯಕ್ಷರಾಗಿ ನೇಮಕಗೊಂಡರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಕೃಷ್ಣೇಂದು ಮಜುಮದಾರ್. ಬ್ಯಾಫ್ಟಾದು ಫುಲ್ ಫಾರ್ಮ್ ಸ್ನೇಹಿತರೆ ಬ್ರಿಟಿಷ್ ಅಕಾಡೆಮಿ ಆಫ್ ಫಿಲ್ಮ್ಸ್ ಆ್ಯಂಡ್ ಟೆಲಿವಿಷನ್ ಆರ್ಟ್ಸ್. ಬ್ಯಾಫ್ಟಾ ದೂರದರ್ಶನ ನಿರ್ಮಾಪಕ ಕೃಷ್ಣೇಂದು ಮಜುಮ್ದಾರ್ ಅವರನ್ನು ಮುಂದಿನ 3 ವರ್ಷಗಳ ಕಾಲ ಅದರ ಅಧ್ಯಕ್ಷರನ್ನಾಗಿ ನೇಮಿಸಿತು. ಸೊ ಬ್ಯಾಫ್ಟಾದು ಅಧ್ಯಕ್ಷ ಕೃಷ್ಣೇಂದು ಮಜುಮದಾರ್. ಆ್ಯಂಡ್ ಸ್ನೇಹಿತರೆ 73 ವರ್ಷಗಳ ಇತಿಹಾಸದಲ್ಲಿ ಯುನೈಟೆಡ್ ಕಿಂಗ್ಡಮ್ನಿಂದ ಮೊದಲನೇ ಭಾರತೀಯ ಮೂಲದ ಅಧ್ಯಕ್ಷರಾಗಿದ್ದಾರೆ ಮತ್ತು ಸ್ನೇಹಿತರೆ 35 ವರ್ಷಗಳಲ್ಲಿ ಅತ್ಯಂತ ಕಿರಿಯ ಅಧ್ಯಕ್ಷರಾಗಿದ್ದಾರೆ. ಬ್ಯಾಫ್ಟಾದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಲಂಡನ್ ಯುನೈಟೆಡ್ ಕಿಂಗ್ಡಮ್ನಲ್ಲಿದೆ. ಆ್ಯಂಡ್ ಬ್ಯಾಫ್ಟಾದು ಪ್ರೆಸಿಡೆಂಟ್ ಸ್ನೇಹಿತರೆ ಪ್ರಿನ್ಸ್ ವಿಲಿಯಂ. ಸ್ನೇಹಿತರೆ ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ನೇಮ್ ದ ಕಂಟ್ರಿ ವಿಚ್ ಪ್ರಪೋಸ್ ದ ನೇಮ್ ನಿಸರ್ಗ ಟು ದ ಸೈಕ್ಲೋನ್. ಭಾರತದ ಪಶ್ಚಿಮ ಕರಾವಳಿಯ ಭಾಗವನ್ನು ಅಪ್ಪಳಿಸಿದ ಚಂಡಮಾರುತಕ್ಕೆ ನಿಸರ್ಗ ಎಂಬ ಹೆಸರನ್ನು ಪ್ರಸ್ತಾಪಿಸಿದ ದೇಶ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಬಾಂಗ್ಲಾದೇಶ್. ಸೆಕೆಂಡ್ ಕ್ವಶನ್ ಸ್ನೇಹಿತರೆ ವಿಚ್ ಇನ್ಸ್ಟಿಟ್ಯೂಟ್ ರ್ಯಾಂಕ್ ಟಾಪ್ ಅಮಾಂಗ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಇನ್ ದ ಏಷ್ಯಾ ಯೂನಿವರ್ಸಿಟಿ ರ್ಯಾಂಕಿಂಗ್. ಏಷ್ಯಾ ವಿಶ್ವವಿದ್ಯಾಲಯದ ಶ್ರೇಯಾಂಕದಲ್ಲಿ ಭಾರತೀಯ ಸಂಸ್ಥೆಗಳಲ್ಲಿ ಉನ್ನತ ಸ್ಥಾನ ಪಡೆದ ಸಂಸ್ಥೆ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ IISc ಬೆಂಗಳೂರು. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ. ಫಸ್ಟ್ ಕ್ವಶನ್ ಇರೋದು ವಾಟ್ ಈಸ್ ದ ನೇಮ್ ಆಫ್ ಡೆನ್ಮಾರ್ಕ್ ಪಾರ್ಲಿಮೆಂಟ್? ಡೆನ್ಮಾರ್ಕ್ ಸಂಸತ್ತಿನ ಹೆಸರೇನು? ಸೆಕೆಂಡ್ ಕ್ವಶನ್ ಸ್ನೇಹಿತರೆ ಹೂ ವಾಸ್ ಅಪಾಯಿಂಟೆಡ್ ಆಸ್ ದ ಫಸ್ಟ್ ಇಂಡಿಯನ್ ಒರಿಜಿನ್ ಚೇರ್ಮನ್ ಆಫ್ ಬ್ಯಾಫ್ಟಾ? ಯಾರು ಬ್ಯಾಫ್ಟಾದ ಮೊದಲನೇ ಭಾರತೀಯ ಮೂಲದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ? ಸ್ನೇಹಿತರೆ 2 ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.